ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಹೋಬಳಿಯ ದೊಡ್ಡ ಕೊಡ್ಲಿ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇದ್ದ ಇಟ್ಟಿಗೆ ಕಾರ್ಖಾನೆಯ ಮೇಲೆ ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ಅವರ ನೇತೃತ್ವದ ತಂಡ ಬೆಳಗ್ಗೆ ದಾಳಿ ನಡೆಸಿದೆ. ಈ ಕಾರ್ಖಾನೆ ಅಲ್ಲಿನ ಸ್ಥಳೀಯ ನಿವಾಸಿಗಳಾದ ದಿವಾಕರ, ವಿಜಯ ಹಾಗೂ ಪ್ರದೀಪ್ ಎಂಬುವರಿಗೆ ಸೇರಿದ್ದಾಗಿದೆ ಎಂದು ತಿಳಿದುಬಂದಿದೆ. ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅನಧಿಕೃತವಾಗಿ ಇಟ್ಟಿಗೆ ಕಾರ್ಖಾನೆ ನಿರ್ಮಿಸಿಕೊಂಡಿದ್ದು, ಕನಿಷ್ಠ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪರವಾನಗಿಯನ್ನು ಪಡೆದಿಲ್ಲ ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಅಲ್ಲದೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಮೂಲದ ಕಾರ್ಮಿಕರನ್ನ ಕರೆತಂದು ಅವರು ವಾಸ ಮಾಡಲು ಸರಿಯಾದ ವಸತಿ ವ್ಯವಸ್ಥೆ ಕಲ್ಪಿಸದೆ ಹೀನಾಯ ಸ್ಥಿತಿಯಲ್ಲಿ ವಾಸ ಮಾಡ್ತಾ ಇರುವುದು ಕಂಡುಬಂದಿದೆ. ಅಲ್ಲದೆ ಇವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ನೋಂದಣಿಯನ್ನ ಮಾಡಿಸದೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ವಂಚಿಸಿ ಮಾನವ ಹಕ್ಕು ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ. ಕಾರ್ಮಿಕ ನಿರೀಕ್ಷಕರಾದ ಶಶಿಧರ್ ಎಸ್, ಆರ್ಐ ಮನುಕುಮಾರ್, ಪಿಡಿಒ ರಾಜೇಂದ್ರ ಪ್ರಸಾದ್ ಹಾಗೂ ಪೊಲೀಸ್ ಇಲಾಖೆಯವರು ಪಾಲ್ಗೊಂಡಿದ್ದರು. ಇದಂತೆ ಅಸ್ಸಾಂ ಅವ್ರು ನೋಡ್ಬೇಕು ಕಲ್ಲರ್ ಫಸ್ಟು ಅದನ್ನ ಆಪರೇಷನ್ ಮಾಡೋದು. ನೆಕ್ಸ್ಟ್ ನಾವು ಮಾಡಿದಾಗ ಟೀಚರ್ಸ್ ಮಾಡಿದ್ವಲ್ಲ 150,000 ಸಿಕ್ಕಿದ್ದು. ಎಲ್ಲಿ ವೀಡಿಯೋಸ್ ಇದೆಯಾ? ಬಾತ್ರೂಮ್ ಇಲ್ಲ, ಎಲ್ಲ ಹೊರಗಡೆ ಹೋಗ್ತಿದ್ರು. ತುಂಬ ದೊಡ್ಡದಾಗಿ ಹೋಗುತ್ತೆ. ಕರೆಕ್ಟಾಗಿ ಅವ್ರಿಗೇನಾದ್ರು ಸೂರು ಮಾಡ್ಕೊಡ್ತಾರೆ. ನಾವಲ್ಲ, ಮಾನವ ಹಕ್ಕು ಆಯೋಗ ಏನಾದ್ರು ಇಲ್ಲಿ ಬಂದರು, ಕಮಿಷನರ್ ಬಂದರೆ ನನ್ನ ತಲೆ, ಪೊಲೀಸು ತಲೆ, ಇವ್ರ ತಲೆ, ಎಲ್ಲರ ತಲೆ ಹೋಗುತ್ತೆ.